ನಮಸ್ಕಾರ ಬಾಸು, ನೀವು ನೋಡ್ತಿದ್ದೀರಾ ವಿಕೆಡಿಯನ್ ಮೂವೀಸು. ಇವತ್ತಿನ ವಿಡಿಯೋದಲ್ಲಿ ನಮ್ಮನ್ನು ಸಾಕಷ್ಟು ನಕ್ಕು ನಗಿಸ್ತಂಥ ಹಾಗೂ ಭಯ ಹುಟ್ಟಿಸ್ತಂಥ ಟಾಪ್ 5 ಕನ್ನಡದ RR ಮೂವೀಸ್ಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಾವು ಅಪ್ಲೋಡ್ ಮಾಡುವಂಥ ಹೊಸ ವೀಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ. ಆಯಿತಾ? ಮತ್ತೆ ಆಗ್ತಾರ ವಿಡಿಯೋನ ಶುರು ಮಾಡೋಣ ಬನ್ನಿ. ಸಿನಿಮಾದ ಹೆಸರು ನಮೋ ಹುತಾತ್ಮ 2. ಇದು 2023ರಲ್ಲಿ ರಿಲೀಸ್ ಆಯಿತು ಹಾಗೂ ಸಿನಿಮಾದಲ್ಲಿ ಕೋಮಲ್, ಲೇಖಾ ಚಂದ್ರ, ಗೋವಿಂದ ಗೌಡ ಹೀಗೆ ಮುಂತಾದ ಕಲಾವಿದರು ನಟಿಸಿದ್ದಾರೆ. ಇನ್ನು ಸಿನಿಮಾದ ಕತೆ ಬಂದು ಅರ್ಜುನ್ ಮತ್ತು ಅವನ ಸ್ನೇಹಿತರು TV ಚಾನಲಲ್ಲಿ ಕೆಲಸ ಮಾಡ್ತಿರ್ತಾರೆ. ಅವರ ಬಾಸ್ ಚಾನಲ್ TRP ಹೆಚ್ಚಿಸಬೇಕು ಅಂತ ಅವ್ರಿಗೆ ಆರ್ಡರ್ ಕೊಡ್ತಾರೆ. ಅದಕ್ಕೆ ಅರ್ಜುನ್ ಮತ್ತು ಅವನ ಫ್ರೆಂಡ್ಸ್ ಸೇರಿ ಅದೇ ಊರಿನ ದೊಡ್ಡ ಗೂಂಡಾ ರೌಡಿಯಾದ ರುದ್ರೇಶ್ ಮತ್ತು ಮಹಂತೇಶ್ ಅವರನ್ನು ಪ್ರ್ಯಾಂಕ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾರೆ. ಪ್ರ್ಯಾಂಕ್ ಕೂಡ ಮಾಡ್ತಾರೆ. ಅದರಿಂದ ಆ ರೌಡಿಗಳಿಗೆ ಅವಮಾನ ಆಗುತ್ತೆ. ನಂತರ ಅವರು TV ಚಾನಲ್ಗೆ ಹೋಗಿ ಎಲ್ಲವನ್ನೂ ಒಡೆದು ಹಾಕ್ತಾರೆ. ಅದೇ ಸಮಯಕ್ಕೆ ಅರ್ಜುನ್ ಮತ್ತು ಅವ್ರ ಫ್ರೆಂಡ್ಸ್ ಅವರ ಕೈಗೆ ಸಿಕ್ಕಿದ್ರೆ ಸಾಯಿಸ್ಬಿಡ್ತಾರೆ ಅಂತ ಹೆದರಿ ಚಿಕ್ಕಮಗಳೂರಿಗೆ ಅಬ್ಸ್ಕೆಂಡ್ ಆಗೋಕ್ಕೆ ಹೋಗ್ತಾರೆ. ಹೋಗೋ ದಾರಿಯಲ್ಲಿ ಒಂದು ಬಂಗ್ಲೆ ಸಿಗುತ್ತೆ. ಆ ಬಂಗ್ಲೆ ಒಳಗೆ ಹೋದವರು ದೊಡ್ಡ ಟ್ರ್ಯಾಪಿಗೆ ಬೀಳ್ತಾರೆ. ನಂತರ ಆ ಬಾಂಗ್ಲೆಯಿಂದ ಯಾವ ರೀತಿ ತಪ್ಪಿಸ್ಕೊಂಡು ಹೊರಗಡೆ ಬರ್ತಾರೆ ಅನ್ನೋದು ಈ ಸಿನಿಮಾದ ಆನ್ಲೈನ್ ಸ್ಟೋರಿ. ಸಿನಿಮಾದ ಹೆಸರು ಕೃಷ್ಣ ಟಾಕೀಸ್. ಸಿನಿಮಾ ರಿಲೀಸ್ ಆಗಿದ್ದು 2021ರಲ್ಲಿ. ಹಾಗೆ ಕೃಷ್ಣ, ಅಜಯ್ ರಾವ್, ಚಿಂದು ಲೋಕನಾಥ್, ಅಪೂರ್ವ, ಚಿಕ್ಕಣ್ಣ ಮುಖ್ಯ ಪಾತ್ರದಲ್ಲಿ ನಟಿಸಿದರು. ಇನ್ನು ಸಿನಿಮಾದ ಕತೆ ಬಂದು ಕೃಷ್ಣ, ಅಜಯ್ ರಾವ್ ಮತ್ತು ಅವರ ಸ್ನೇಹಿತರು ಊರಬ್ಬ ಎಂದು ಊರಿಗೆ ಹೋಗ್ತಾರೆ. ನಂತರ ಆ ಊರಿನಲ್ಲಿ ಕೆಲವು ಜನ ಕಾಣೆಯಾಗ್ತಿರ್ತಾರೆ ಎಂಬ ಸುದ್ದಿ ಅವರ ಕಿವಿಗೆ ಬೀಳುತ್ತೆ. ಅದೇ ಸಮಯಕ್ಕೆ ಕೃಷ್ಣ ಟಾಕೀಸ್ನ ಬಾಲ್ಕನಿ ಸೀಟ್ ನಂಬರ್ 13ರಲ್ಲಿ ಯಾರು ಟಿಕೆಟ್ ತಗೊಂಡು ಕುಳಿತಿರ್ತಾರೋ ಅವರು ಅದೇ ದಿನ ನಿಗೂಢವಾಗಿ ಕೊಲೆ ಆಗ್ತಿರ್ತಾರೆ. ನಂತರ ಆ ಕೊಲೆಗಳಿಗೆ ಕಾರಣ ಆದರೂ ಏನು, ಅದರ ಹಿಂದೆ ದೆವ್ವದ ಕೈವಾಡವಿದೆಯಾ ಎಂಬ ಸತ್ಯವನ್ನು ಸಿನಿಮಾದ ಹೀರೋ ಕಂಡುಹಿಡಿತಾನೆ. ಸಿನಿಮಾ ಹೆಸರು ಜೆಸ್ಸಿ. 2014ರಲ್ಲಿ ರಿಲೀಸ್ ಆದ ಈ ಸಿನಿಮಾದಲ್ಲಿ ಡಾಲಿ ಧನಂಜಯ, ಪಾರುಲ್ ಯಾದವ್, ಸುಮಲತಾ, ರಘು ಮುಖರ್ಜಿ ಸೇರಿದಂತೆ ಮುಂತಾದ ತಾರಾಗಣವಿದೆ. ಸಿನಿಮಾದ ಕತೆ ಬಂದು ಸಿನಿಮಾದ ಹೀರೋ ಜೆಸ್ಸಿ ಅಂದರೆ ಧನಂಜಯ್ ಆಂಜನೇಯ ದೇವಸ್ಥಾನದಲ್ಲಿ ಹೀರೋಯಿನ್ ನಂದಿನಿ ಅವರನ್ನು ನೋಡ್ತಾನೆ. ಹಾಗೆ ಅಲ್ಲೇ ಅವಳೊಂದಿಗೆ ಪ್ರೀತಿಯಲ್ಲಿ ಬೀಳ್ತಾನೆ. ನಂದಿನಿ ಒಬ್ಬಳು ಡಾಕ್ಟರ್ ಆಗಿರ್ತಾಳೆ. ಅವಳು ಮಾಲ್ಗುಡಿಯಲ್ಲಿ ತನ್ನ ತಂದೆ ತಾಯಿ ಜೊತೆ ಇರ್ತಾಳೆ. ಡೈಲಿ ಅವರು ಅದೇ ಜಾಗಕ್ಕೆ ಬಂದು ಮೀಟ್ ಮಾಡ್ತಾ ಇರ್ತಾರೆ. ಹೀಗೆ ಖುಷಿಯಿಂದ ಇರ್ತಾರೆ. ನಂತರ ಮದುವೆ ವಿಷಯ ಪ್ರಸ್ತಾಪ ಮಾಡೋಕ್ಕೆ ಅಂತ ಅವ್ರ ನಂದಿನಿ ಜೆಸ್ಸಿ ಮನೆಗೆ ಹೋಗ್ತಾರೆ. ಅಲ್ಲಿ ಹೋದ ನಂತರ ಕಥೆಯಲ್ಲಿ ಒಂದು ದೊಡ್ಡ ಟ್ವಿಸ್ಟ್. ಜೆಸ್ಸಿಯ ತಾಯಿ ನಂದಿನಿ ಅವರಿಗೆ ತನ್ನ ಮಗ ಸತ್ತು ಸುಮಾರು 1.5 ವರ್ಷ ಆಗಿದೆ ಎಂದು ಫೋಟೋ ತೋರಿಸ್ತಾಳೆ. ಅದನ್ನು ಕೇಳಿ ನಂದಿನಿ ತುಂಬ ಆಘಾತಗೊಳ್ತಾಳೆ. ನಂತರ ನಂದಿನಿ ಅವರ ಹೆತ್ತವರ ಒತ್ತಾಯದ ಮೇರೆಗೆ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಶ್ಯಾಮ್ ಅವರನ್ನು ಮದುವೆ ಆಗ್ತಾರೆ. ನಂತರ ಜೆಸ್ಸಿ ಪ್ರೇತವಾಗಿ ಮತ್ತೆ ಬಂದು ಕಾಡಲು ಶುರು ಮಾಡ್ತಾನೆ. ಮುಂದೆ ಏನೆಲ್ಲ ಘಟನೆಗಳು ನಡೆಯುತ್ತವೆ ಅಂತ ನೀವು ಸಿನಿಮಾದಲ್ಲಿ ನೋಡ್ಬೋದು. ಸಿನಿಮಾದಲ್ಲಿ ಟ್ವಿಸ್ಟ್ ಆ್ಯಂಡ್ ಟರ್ನ್ಗಳು ತುಂಬಾ ಇವೆ. ಇದೊಂದು ಮಸ್ಟ್ ವಾಚ್ ಸಿನಿಮಾ ಅಂತ ಹೇಳ್ತೀನಿ. ಸಿನಿಮಾ ಹೆಸರು ಕತೆ, ಚಿತ್ರಕಥೆ, ನಿರ್ದೇಶನ ಪುಟ್ಟಣ್ಣ. ಈ ಸಿನಿಮಾದಲ್ಲಿ ಕೋಮಲ್, ಪ್ರಿಯಮಣಿ, ಕುರಿಪ್ರತಾಪ್, ರವಿಶಂಕರ್ ಸೇರಿದಂತೆ ದೊಡ್ಡ ತಾರಾಗಣವಿ ಇದೆ. ಇನ್ನು ಸಿನಿಮಾದ ಕತೆ ಬಂದು ಕೋಮಲ್ ಅವರು ದೊಡ್ಡ ಡೈರೆಕ್ಟರ್ ಆಗಬೇಕು ಅಂತ ಛಲ ತೊಟ್ಟು ರಾಯಚೂರಿನಿಂದ ಬೆಂಗಳೂರಿಗೆ ಬರ್ತಾರೆ. ಪ್ರೊಡ್ಯೂಸರ್ಗಳ ಬಳಿ ಹಲವಾರು ಕತೆಗಳನ್ನು ಹೇಳ್ತಾರೆ. ಆದರೆ ಎಲ್ಲ ಕತೆಗಳು ವಿಫಲವಾಗ್ತವೆ. ನಂತರ ಅವರು ಉಳಿದುಕೊಂಡಿದ್ದ ಮನೆಯಲ್ಲೇ ಒಂದು ದೆವ್ವ ಇರುತ್ತೆ. ನಂತರ ಒಬ್ಬ ದೊಡ್ಡ ಪ್ರೊಡ್ಯೂಸರ್ ಹತ್ರ ಹೋಗಿ ಅದೇ ದೆವ್ವದ ಭಯಾನಕ ಕಥೆಯನ್ನು ವಿವರಿಸ್ತಾರೆ. ಕಥೆಯಲ್ಲಿ ಯಾವಾಗಲೇ ಒಂದು ದೊಡ್ಡ ಟ್ವಿಸ್ಟ್ ಬರುತ್ತೆ. ಯಾಕಂದರೆ ಪ್ರೊಡ್ಯೂಸರ್ ಕೇಳಿದ್ದ ಕತೆ ಕಾಲ್ಪನಿಕ ಕಥೆಯಲ್ಲ, ಅದು ಅವರ ಜೀವನದಲ್ಲಿ ನಡೆದಂಥ ಸ್ವಂತ ನಿಜ ಘಟನೆಯಾಗಿರುತ್ತೆ. ಅದನ್ನು ಕೇಳಿ ಶಾಕ್ ಆಗ್ತಾರೆ. ನಂತರ ಆ ದೆವ್ವ ಅವರಿಗೆ ಏನೆಲ್ಲ ಮಾಡ್ತೋ, ಕೋಮಲ್ ಡೈರೆಕ್ಟರ್ ಆಗ್ತಾರಾ ಅಂತ ನೀವು ಸಿನಿಮಾದಲ್ಲೇ ನೋಡಬೇಕು. ಸಿನಿಮಾ ಹೆಸರು ಕಾಂಜೂರಿಂಗ್ ಕಣ್ಣಪ್ಪನ್. 2023ರಲ್ಲಿ ರಿಲೀಸ್ ಆದಂಥ RR ಕಾಮಿಡಿ ಸಿನಿಮಾ. ಸಿನಿಮಾದಲ್ಲಿ ಸತೀಶ್ ಹಾಗೂ ರೆಗಿನಾ ಕ್ಯಾಸಂದ್ರ ಮುಖ್ಯ ಪಾತ್ರದಲ್ಲಿ ನಟಿಸಿದರು. ಸಿನಿಮಾದ ಕತೆ ಬಂದು ಹಳೆ ಕಾಲದ ಡ್ರೀಮ್ ಕ್ಯಾಚರ್ ಅನ್ನೋ ಒಂದು ಮಾಟದ ಬೊಂಬೆ ಬಾವಿಯಲ್ಲಿ ಸಿಗುತ್ತೆ. ಅದರಲ್ಲಿರುವ ಪುಕ್ಕವನ್ನು ಕಿತ್ತರೆ ಪ್ರತಿದಿನ ಮಲಗಿದಾಗ ಕನಸಿಗೆ ಹೋಗ್ತಾರೆ. ಯಾವಾಗ ಮಲಗಿದರೂ ಕೂಡ ಅದೇ ಜಾಗಕ್ಕೆ ಹೋಗ್ತಾ ಇರ್ತಾರೆ. ಅದರಲ್ಲಿ ಒಂದು ಅರಮನೆ ಕೂಡ ಇರುತ್ತೆ. ಅದರಲ್ಲಿ ದೆವ್ವ ಇರುತ್ತೆ. ಆದರೆ ಅದರಲ್ಲೂ ಒಂದು ಟ್ವಿಸ್ಟ್ ಕೂಡ ಇರುತ್ತೆ. ಟ್ವಿಸ್ಟ್ ಏನಪ್ಪ ಅಂತಂದರೆ, ಕನಸಿನಲ್ಲಿ ಗಾಯ ಆದರೆ ಅಥವಾ ಸತ್ತೋದ್ರೆ ನಿಜವಾಗಿಯೂ ಕೂಡ ಸತ್ತೋಯ್ತಾ ಇರ್ತಾರೆ. ಆ ಡ್ರೀಮ್ ಕ್ಯಾಚರ್ ಪುಕ್ಕವನ್ನು ಯಾರೆಲ್ಲ ಕೀಳ್ತಾರೆ, ಅದರಿಂದ ಏನೇನೆಲ್ಲ ಆಯಿತು ಎಂದು ನೀವು ಸಿನಿಮಾದಲ್ಲಿ ನೋಡ್ಬೋದು. ಇದೊಂದು ಮಸ್ಟ್ ವಾಚ್ ಸಿನಿಮಾ. ಇದರಲ್ಲಿ ಕಾಮಿಡಿ, ಹಾರರ್ ತುಂಬಾ ಇದೆ. ಈ ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ವಿಕೆಡಿಯನ್ ಮೂವೀಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಅದನ್ನು ಕ್ಲಿಕ್ ಮಾಡೋದ್ರಿಂದ ನಾವು ಪೋಸ್ಟ್ ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಕೂಡ ನಿಮ್ಮ ಮೊಬೈಲ್ಗೆ ಡೈರೆಕ್ಟ್ ಆಗಿ ಬರುತ್ತೆ. ಅಷ್ಟೇ. मजा आया।